Hello dear students and my dear friends, welcome back to Royce and Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 9, 10 ಮತ್ತು 11ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವರ್ಕ್ಶೀಟ್ ನಂಬರ್ 9, ಟಾಪಿಕ್ ಮೈ ಫೇವರೇಟ್. ಆಕ್ಟಿವಿಟಿ 1. Raju has written a short paragraph on his favorite flower, but they are not in proper order. Rearrange them in proper order and rewrite them in the box. ಇಲ್ಲಿ ವಿದ್ಯಾರ್ಥಿಗಳೇ, ರಾಜು ಎಂಬ ಹುಡುಗ ಒಂದು ಶಾರ್ಟ್ ಪ್ಯಾರಾಗ್ರಾಫನ್ನು ಅವನ ಫೇವರಿಟ್ ಫ್ಲವರ್ ಬಗ್ಗೆ ಬರೆದಿದ್ದಾನೆ. ಆದರೆ ಇಲ್ಲಿ ಸೆಂಟೆನ್ಸ್ಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ. ಅವುಗಳನ್ನು ರೀಅರೇಂಜ್ ಮಾಡಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಅದನ್ನು ಸರಿ ಮಾಡಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ವಿದ್ಯಾರ್ಥಿಗಳೇ ಯಾವ ಸೆಂಟೆನ್ಸ್ ಆದಮೇಲೆ ಯಾವ ಸೆಂಟೆನ್ಸ್ ಬರಬೇಕಂತೇಳಿ ನಂಬರನ್ನು ಹಾಕಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರ್ಕೊಂಡು ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಇವುಗಳನ್ನು ಬರೀಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 2. ಹಿಯರ್ ಇಸ್ ಅ ಪ್ಯಾರಾಗ್ರಾಫ್ ಅಬೌಟ್ ಅ ಫಾರ್ಮರ್ ಹೂ ಇಸ್ ದ ಫೇವರೇಟ್ ಆಫ್ ದ ವಿಲೇಜ್. The paragraph is written to show the good quality of that man, but the writer has used wrong words and the paragraph is giving opposite meaning. Replace those words with the words given in the brackets and rewrite the paragraph. ಇಲ್ಲಿ ವಿದ್ಯಾರ್ಥಿಗಳೇ, ಹಳ್ಳಿಯ ಒಬ್ಬ ಫಾರ್ಮರಿನ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ರೈಟರ್ ಅದನ್ನು ಬರೀಬೇಕಾದ್ರೆ ಇಲ್ಲಿ ಪದಗಳನ್ನು ತಪ್ಪಾಗಿ ಅದರ ಆಪೋಸಿಟ್ ಪದಗಳನ್ನು ವಿದ್ಯಾರ್ಥಿಗಳೇ ಬರೆದಿದ್ದಾನೆ. ನಾವು ಇಲ್ಲಿ ಆ ಪದಗಳ ಆಪೋಸಿಟ್ ಪದಗಳನ್ನು ಹುಡುಕಿ ಸರಿ ಮಾಡಿ ಈ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿಕೊಂಡು ಸೆಂಟೆನ್ಸನ್ನು ಸರಿ ಮಾಡಿ ಬರಿಬೇಕಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್, ಹಿ ಈಸ್ ಅ ಬ್ಯಾಡ್ ಫಾರ್ಮರ್. ಇದನ್ನು ನಾವು ಸರಿ ಮಾಡಿ ಬರೆಯೋದಾದರೆ ಹಿ ಈಸ್ ಅ ಗುಡ್ ಫಾರ್ಮರ್. ಹಿಸ್ ಫಾರ್ಮ್ ಈಸ್ ವೆರಿ ಸ್ಮಾಲ್ ಇನ್ ಸೈಜ್. ಇದನ್ನು ನಾವು ಸರಿ ಮಾಡಿ ಬರೆಯೋದಾದರೆ ವಿದ್ಯಾರ್ಥಿಗಳೇ, ಹಿಸ್ ಫಾರ್ಮ್ ಈಸ್ ವೆರಿ ಬಿಗ್ ಇನ್ ಸೈಜ್. ಇಲ್ಲಿ ಕೊಟ್ಟಿರುವಂಥ ಪದಗಳ ಆಪೋಸಿಟ್ ವರ್ಡ್ಸನ್ನು ವಿದ್ಯಾರ್ಥಿಗಳಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ. ನಾನು ಸೆಂಟೆನ್ಸ್ಗಳನ್ನು ಸರಿ ಮಾಡಿ ಈ ಬಾಕ್ಸ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3. ಕಂಪ್ಲೀಟ್ ದ ಟೇಬಲ್ ಆಫ್ ಯುವರ್ ಫೇವರೇಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಫೇವರೇಟ್ಸನ್ನು ಈ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ನೇಮ್ ಮತ್ತು ಅದಕ್ಕೆ ಕಾರಣವನ್ನು ಕೊಟ್ಟು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸ್ವೀಟ್, ನಿಮಗೆ ಇಷ್ಟವಾದಂಥ ಸ್ವೀಟನ್ನು ನೀವು ಬರಿಬೋದು. ನಾನು ಎಕ್ಸಾಂಪಲ್ ಆಗಿ ಮೈಸೂರು ಪಾಕ್ ಅಂತ ಬರೆದಿದ್ದೇನೆ. ಅದಕ್ಕೆ ಕಾರಣ ಇಟ್ಸ್ ವೆರಿ ಟೇಸ್ಟಿ. ನೆಕ್ಸ್ಟ್ ಬುಕ್, ಸ್ವಾಮಿ ವಿವೇಕಾನಂದ, ಬಿಕಾಸ್ ಇಟ್ಸ್ ಇನ್ಸ್ಪಿರೇಷನಲ್. ಈ ರೀತಿ ವಿದ್ಯಾರ್ಥಿಗಳೇ ನಿಮ್ಮ ಫೇವ್ರೆಟ್ ಪ್ಲೇಸ್, ಸೀಸನ್, ಪೋಯೆಟ್, ವೆಹಿಕಲ್, ಈ ರೀತಿ ನಿಮಗೆ ಯಾವ ಪ್ಲೇಸ್, ಸೀಸನ್ ಮತ್ತು ಪೋಯೆಟ್ ಮತ್ತು ವೆಹಿಕಲ್ ತುಂಬ ಇಷ್ಟ ಅಂತೇಳಿ ಇಲ್ಲಿ ಬರೀಬೇಕಾಗುತ್ತೆ. ಮತ್ತು ಅದಕ್ಕೆ ಕಾರಣವನ್ನು ಈ ಕಾಲಮ್ಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಭರ್ತಿ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೀವು ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ಇಲ್ಲಿ ಬರಿಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 10, ಟಾಪಿಕ್ ಸಿಂಪಲ್ ಡೈಲಾಗ್ಸ್. ಆಕ್ಟಿವಿಟಿ 1. ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ರೆಸ್ಪಾಂಡ್ ಟು ದ ಕ್ವಾಲಿಟೀಸ್ ಆಸ್ಕ್ಡ್ ಬೈ ದ ಟೀಚರ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಆ ಕಾನ್ವರ್ಸೇಷನನ್ನು ಓದಿ ಆದ ನಂತರ ನಿಮ್ಮ ಟೀಚರ್ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಆ ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ನಂತರ ಪ್ರಶ್ನೆಗಳಿಗೆ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಹೌ ಡಿಡ್ ರಾಜು ಸ್ಪೆಂಡ್ ಹಿಸ್ ಫಸ್ಟ್ ಡೇ ಅಟ್ ಸ್ಕೂಲ್? ರಾಜು ಸ್ಪೆಂಟ್ ಹಿಸ್ ಫಸ್ಟ್ ಡೇ ಅಟ್ ಸ್ಕೂಲ್ ಬೈ ಡೂಯಿಂಗ್ ಗ್ರೇಟ್ ಫನ್ ಆಕ್ಟಿವಿಟೀಸ್. ಕ್ವೆಶನ್ ನಂಬರ್ 2. ವಾಟ್ ಡಸ್ ರಾಜು ಏಮ್ ಟು ಬಿಕಮ್? ವೈ? ರಾಜು ಏಮ್ಸ್ ಟು ಬಿಕಮ್ ಅ ಸೈಂಟಿಸ್ಟ್ ಬಿಕಾಸ್ he loves science subjects. Question number 3. What did mother suggest Raju to do? Mother suggested Raju to work hard to pursue his dream and to focus on other subjects. Next activity number 2, simple conversation. Fill the given blanks to complete the conversation using the clues given. ಇಲ್ಲಿ ವಿದ್ಯಾರ್ಥಿಗಳು ಒಬ್ಬ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವಂಥ ಒಂದು ಸಂಭಾಷಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕ್ಸ್ಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಯಾವ ಪದಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳು ಇಲ್ಲಿ ಕ್ಲೂಸ್ಗಳನ್ನು ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದಾರೆ. ಪೇಷಂಟ್, ಹಲೋ ಡಾಕ್ಟರ್, ಮೇ ಐ ಕಮ್ ಇನ್? ಈ ಬ್ರ್ಯಾಕೆಟ್ಸ್ನಲ್ಲೇ ವಿದ್ಯಾರ್ಥಿಗಳೇ ಉತ್ತರ ಇದೆ. ಡಾಕ್ಟರ್, ಪ್ಲೀಸ್ ಕಮ್ ಇನ್ ಆ್ಯಂಡ್ ಬಿ ಸೀಟೆಡ್. ಪೇಷಂಟ್, ಡಾಕ್ಟರ್, ಸಿನ್ಸ್ ಮಾರ್ನಿಂಗ್
I have pain in my stomach. Doctor, what did you eat yesterday? Patient, yesterday night I ate at a restaurant. Doctor, that's the reason I'll give medicine but avoid eating outside. Patient, for sure I will take care. Thank you. Next, activity 3. Read the poem and comprehend the conversation. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಸ್ ಹಾಪರ್ ಮತ್ತು ಆಂಟ್ ನಡುವೆ ನಡೆಯುವಂಥ ಸಂಭಾಷಣೆಯನ್ನು ಒಂದು ಪದ್ಯದ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಓದಿ ಆದ ನಂತರ ವಿದ್ಯಾರ್ಥಿಗಳೇ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1. ವಾಟ್ ಡಿಡ್ ದಿ ಆಂಟ್ ಸಜೆಸ್ಟ್ ದ ಗ್ರಾಸ್ ಹಾಪರ್? ದಿ ಆಂಟ್ ಸಜೆಸ್ಟೆಡ್ ದ ಗ್ರಾಸ್ ಹಾಪರ್ to get some food to store as the winter was coming. Question number 2. What happened when winter came? When the winter came, the ants were ready for the cold and the grasshopper was cold and thin. Question number 3. How did the ants treat the grasshopper at the end? The ants were nice and shared the food with the grasshopper. Next, worksheet number 11. Topic unread ಪ್ಯಾಸೇಜಸ್. ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ನೀವು ಓದಿಲ್ಲದೇ ಇರುವಂಥ ಪ್ಯಾಸೇಜ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಆಕ್ಟಿವಿಟಿ 1. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಕಾಂಪ್ರಹೆಂಡ್ ದ ಸ್ಟೋರಿ ಆಫ್ ಮೌಂಟ್ ಎವರೆಸ್ಟ್. ಇಲ್ಲಿ ವಿದ್ಯಾರ್ಥಿಗಳೇ ಮೌಂಟ್ ಎವರೆಸ್ಟಿನ ಬಗ್ಗೆ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 1. What do the Tibetans call Mount Everest? What does it mean? The Tibetans call Mount Everest Komolungma. It means father of mountains. Who were the first to climb and measure the Mount Everest? Edmund Hillary and Sherpa Tenzing. Question number 3. How did the Mount Everest get its name? The Mount Everest got its name from George Everest, the man who wanted to measure it. ನೆಕ್ಸ್ಟ್ ಆಕ್ಟಿವಿಟಿ 2. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಕಾಂಪ್ರಹೆಂಡ್. ಯೋಗ. ಇಲ್ಲಿ ವಿದ್ಯಾರ್ಥಿಗಳ ಯೋಗದ ಬಗ್ಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನೀಡಿರುವ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್. ಯೋಗ ಈಸ್ ಆನ್ ಏಜ್ ಓಲ್ಡ್ ಪ್ರಾಕ್ಟೀಸ್ ಆಫ್ ಇಂಡಿಯಾ. ಯೋಗ ಈಸ್ ಅ ಕಾಂಬಿನೇಷನ್ ಆಫ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸಸೈಸಸ್. ನೆಕ್ಸ್ಟ್ ಕ್ವೆಶನ್. Yoga has ability to calm the mind and strengthen the body. Yoga enhances blood circulation in the body. Activity 3. Read the incidents given below and rearrange them to develop a meaningful story or passage by observing the pictures. ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂಥ ಚಿತ್ರಗಳು ಕೆಲವು ಇನ್ಸಿಡೆಂಟ್ಗಳ ಬಗ್ಗೆ ತಿಳಿಸ್ಕೊಡ್ತವೆ. ಆದರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ಗಳು ವಿದ್ಯಾರ್ಥಿಗಳೇ ಅದಲು ಬದಲಾಗಿದ್ದಾವೆ. ಈ ಸೆಂಟೆನ್ಸಸ್ಸನ್ನು ನೀವು ಸರಿ ಮಾಡಿ ನಂತರ ನೀಡಿರುವಂಥ ಬ್ಲ್ಯಾಂಕ್ಸ್ಗಳಲ್ಲಿ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಈಗಾಗಲೇ ಯಾವ ಸೆಂಟೆನ್ಸ್ ಆದಮೇಲೆ ಯಾವ ಸೆಂಟೆನ್ಸ್ ಬರಬೇಕಂತೇಳಿ ವಿದ್ಯಾರ್ಥಿಗಳೇ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಂಡು ನಂತರ ಇಲ್ಲಿ ನೀಡಿರುವಂಥ ಬ್ಲ್ಯಾಂಕ್ಸ್ಗಳಲ್ಲಿ ವಿದ್ಯಾರ್ಥಿಗಳೇ ಇವುಗಳನ್ನು ಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನಾವು 8ನೇ ತರಗತಿಯ ಮರುಸಿಂಚನದ ವರ್ಕ್ಶೀಟ್ ನಂಬರ್ 9, 10 ಮತ್ತು 11ರ ಉತ್ತರಗಳನ್ನು ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.